ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಿಟ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಕ್ಕರೆ ಜಿಮ್ಗೆ ಹೋಗೋಣ. ಒಂದು ದುರಭ್ಯಾಸಗಳು ಇರಲೇ ಇಲ್ಲ. ಏನು ಹೇಳ್ತಾರೆ ಅದಕ್ಕೆ? ಆರೋಗ್ಯಕ್ಕೂ ಸಾವು ಸಂಬಂಧವೇ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೋದು. ಮತ್ತು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀರಿ ಅಂತ ನನಗೆ ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದ್ರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಬಿಟ್ಟು ಎಲ್ಲೋ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾನೆ. ಕೊನೆಗೆ ಅವನಿಗೆ ಪ್ರೊಡಕ್ಷನ್ ಇರಲಿಲ್ಲ, ಟಿ ವಿ ಪ್ರೊಡಕ್ಷನ್. ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರಕ್ಕೆ ಶುರು ಮಾಡ್ಬಿಟ್ಟಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಅವನು ಯಾರಿಗಾರಿದ್ರೆ ಹೇಳು, ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರೆ. ಬಟ್ ಅದು ಸುಖವಾಗಿರೋ ಟೈಮಲ್ಲಿ ಬಿಟ್ಟು ಹೋದ. ಇನ್ನು ಹೆಣ್ಮಕ್ಳನ್ನ ಆ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊತೀನಿ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದಕ್ಕೂ ತುಂಬ ಕಷ್ಟ ಆಗ್ತದೆ. ಭಾರವಾದ ಮನಸ್ಸಿಂದ ಈ ಥರ ಭಾವಪೂರ್ಣ ಶ್ರದ್ಧಾಂಜಲಿ ಹೆಂಗೆ ಹೇಳಲಿ. ಏನು ವಯಸ್ಸಾಗಿದ್ದರೆ ಓಕೆ, 65-70 ವರ್ಷ ಆಗಿದೆ, ಆಯ್ತು ಕಾಫಿ ನಡೆಯುವ ಇಲ್ಲೇನು ಇನ್ನೇನು ಮಾಡೋದಿಲ್ಲ ಅಂತ ಅನ್ಬೋದಿಲ್ಲ. ಚಿಕ್ಕ ವಯಸ್ಸು ಇಲ್ಲಿ ಇವರ ಹತ್ರ ಹೋಗಿದ್ದಾನೆ. ಅವ್ರ ಮನೆಗೆ ನಮಗೆಲ್ಲ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತನ ನಮಗೆ ಕೊಡಲಿ ಅಂತ, ಅವ್ರ ಮನೆಯಲ್ಲೂ ಕೊಡಲಿ ಅಂತ ಇಲ್ಲ. ನಮಗೆ ಮೊನ್ನೆಯಿಂದ ಅವನಿಗೆ 2 ವೀಕ್ಸಿಂದ ಅಸಿಡಿಟಿಯಿಂದ ತುಂಬ ಬಳಲ್ತಾ ಇದ್ದ ಅಂತ ಕೇಳ್ಪಟ್ಟೆ. ತುಂಬ ಅಸಿಡಿಟಿ ಅಂತ ಒದ್ದಾಡ್ತಾ ಇದ್ದ ಅಂತ. ಅದೇ ಎಲ್ಲ ಮಾಡ್ತಿದ್ದ ಅವನು, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ. ಅದೊಂದು ಅವನಿಗೆ ಏನೋ ತುಂಬ ನೆಗ್ಲೆಕ್ಟ್ ಮಾಡಿದ್ದ, ಡಾಕ್ಟರ್ ಹತ್ರ ಹೋಗ್ತಿರ್ಲಿಲ್ಲ ಅವಾಗಿಂದ. ಆಗಲೂ ಅಷ್ಟೇ. ಸೊ ಗೊತ್ತಿಲ್ಲ, ಈಗ ಅದನ್ನೆಲ್ಲ ಮಾತಾಡ್ತೀವಿ ನಾವು, ಅದಿತ್ತಂತ ಇದಿತ್ತು, ಹೋಗ್ಬೇಕಾಯ್ತು, ತೋರಿಸ್ಕೋಬೇಕಾಯ್ತು ಅಂತ. ನಮ್ಮ ಕೈಲಿ